ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓಲೈಕೆ ರಾಜಕಾರಣಕ್ಕೆ ಡಿಸಿಎಂ ಡಿಕೆಶಿ ತಿರುಗೇಟ್ ಕೊಟ್ಟಿದ್ದಾರೆ. ಅದು ಸಾಲಿಡ್ ವೇಸ್ಟ್ ಹಾಕೋಕೆ ಸೀಮಿತವಾದಂತ ಜಾಗ 10 ವರ್ಷದ ಹಿಂದೆ ನೋಟಿಫೈ ಆಗಿದೆ. ಆ ಜಾಗದಲ್ಲಿ ರಾತ್ರಿ ಗುಡಿಸಲು ಹಾಕಿದ್ರು. ಚರ್ಚೆ ಮಾಡಿಯೇ ತೆರವು ಮಾಡಿದ್ದೇವೆ. ಯಾರಿಗೂ ತೊಂದರೆ ಕೊಡುವ ಕೆಲಸ ಆಗಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ತೇವೆ. ಸ್ಲಮ್ಗಳನ್ನ ಏಕಾಏಕಿ ಒತ್ತುವರಿ ಮಾಡಿದ್ರೆ ರಾತ್ರಿ ಗುಡಿಸಲು ಹಾಕಿದ್ರೆ ಬಿಡ್ಬೇಕಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಬೆಂಗಳೂರನ್ನ ಆದಷ್ಟು ಸ್ವಚ್ಛ ಮಾಡಬೇಕು, ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ವರದಿ ಕೇಳಿದ್ದೇನೆ, ಅಧಿಕಾರಿಗಳು ಕೊಡ್ತಾರೆ. ಪಿಣರಾಯಿ ಆರೋಪದ ಬಗ್ಗೆ ಡಿಸಿಎಂ ಡಿಕೆಶಿ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದು ಯಾವ ವಿಚಾರಕ್ಕೆ ಅಂತ ಬಿಟ್ಟಿರುವಂತ ಜಾಗ, ಯಾರ್ಯಾರು ಬಂದ್ಬಿಟ್ಟು ರಾತ್ರಿ ಶೆಡ್ ಹಾಕೊಂಡ್ಬಿಟ್ರೆ ಬಿಟ್ಬಿಡ್ಬೇಕಾ ಅನ್ನೋದು ಡಿಸಿಎಂ ಡಿಕೆಶಿ ಅವರ ತಿರುಗೇಟು. ಅದು ಸಾಲಿಡ್ ವೇಸ್ಟ್ ಅನ್ನ ಹಾಕುವುದಕ್ಕೆ ಅಂತ ಸೀಮಿತವಾಗಿರುವಂತ ಜಾಗ ಅಂತೆ. 10 ವರ್ಷದ ಹಿಂದೆನೆ ನೋಟಿಫೈಯೂ ಆಗಿದೆ ಇದಕ್ಕೆ ಅಂತ, ಈ ಜಾಗ ಮೀಸಲು ಸೀಮಿತ ಅಂತ. ನೀವು ಆ ಜಾಗಕ್ಕೆ ಬಂದು ರಾತ್ರಿ ಗುಡಿಸಲ ಹಾಕಿದ್ರೆ ಹೆಂಗ್ ಬಿಡಕ್ಕಾಗತ್ತೆ? ಯಾವ ಸರ್ಕಾರ ಬಿಡುತ್ತೆ ಹೇಳಿ ನೋಡೋಣ. ಇದನ್ನ ಕಾಂಗ್ರೆಸ್ನವ್ರು ಪ್ರಶ್ನಿಸ್ತಾ ಇದ್ದಾರೆ. ಚರ್ಚೆ ಮಾಡಿಯೇ ತೆರವು ಮಾಡಿದ್ದೀವಿ, ಗೊತ್ತಿಲ್ಲದೇನೋ ಅಧಿಕಾರಿಗಳೇನೋ ಮಾಡಿರೋದು ಈ ಥರದ್ದಲ್ಲ. ಅದು ಯಾವ ಪ್ಲೇಸು, ಎಷ್ಟು ಜನ ಬಂದಿದ್ದಾರೆ, ಏನು ಕತೆ, ಬಿಟ್ಟರೆ ಏನಾಗುತ್ತೆ, ಇದೆಲ್ಲವನ್ನು ಚರ್ಚಿಸಿಯೇ ತೆರವು ಮಾಡಿದ್ದೇವೆ. ಯಾರಿಗೂ ತೊಂದರೆ ಕೊಡೋ ಕೆಲಸ ಆಗಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ತೇವೆ. ಸ್ಲಮ್ಗಳನ್ನು ಏಕಾಏಕಿ ಒತ್ತುವರಿ ಮಾಡಿದ್ರೆ, ಇಷ್ಟ ಬಂದಲ್ಲಿ ಇವ್ರುಗಳು ಶೆಡ್ ಹಾಕ್ಕೊಂಡು ಕುತ್ಕೊಬಿಟ್ರೆ ಬಿಟ್ಬಿಡೋಕ್ಕಾಗತ್ತಾ? ಹಾಕ್ಕೊಳ್ಳಿ, ನಾಳೆ ದಿನ ವಿಧಾನಸೌಧದ ಒಂದು ಶೆಡ್ ಹಾಕ್ಕೊಳ್ತಾರೆ, ಹಾಕ್ಕೊಳ್ಳಿ ಅಂತ ಬಿಡೋಕ್ಕಾಗತ್ತಾ? ಕಾಂಗ್ರೆಸ್ನವ್ರ ಪ್ರಶ್ನೆ ಇದು. ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಬೈರೇಗೌಡ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್, ಅದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕ್ಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂಥ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರಿ ಗುಡಿಸಲು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂಥ ಒಂದು ಪ್ರವೃತ್ತಿ, ಅದನ್ನ ನಾವು ತಡಿತೇವೆ. ಬೆಂಗಳೂರನ್ನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೋಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ನಾನು ವರದಿ ಕೇಳಿದ್ದೀನಿ, ವರದಿ